ಇದೇ ಸುಧಾಕರ್ ಅವರು 2 ಬಾರಿ ಗೆಲ್ಸಿರೋ ಜನ ಇಲ್ಲಿರೋರು ಓಟ್ ಹಾಕಿ ಅವ್ರಿಗೆ ಈ ರೋಡ್ ಯಾಕೆ ಮಾಡಲಿಲ್ಲ ಇವಾಗ ನಮ್ಮ ಎಮ್ಮೆಲ್ಲೆ ಗುರುಸ್ ಯಾಕೆ ಮಾಡ್ತಾ ಇದಾರೆ ಅವರು ಮಾತ್ಮಿಸಿದ್ರೆ 0-0-0 ಅಂತೀರಾ ಕರೆಕ್ಟ್ ಆ 0 ಇಂದಾನೆ ನಮ್ಮ ಎಮ್ಮೆಲ್ಲೆ ಇವತ್ತು ಹೀರೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರಲ್ಲ ನಿಮ್ಗೆ ಯಾರಿಗೆ ಅಭಿವೃದ್ಧಿ ಕಾಣಿಸಿಲ್ಲ ಅವ್ರ ಮಂಚಳಿಗೆ ಬರ್ರಿ ನಾವೆಲ್ಲ ಬರ್ತೀವಿ ಅಭಿವೃದ್ಧಿ ಆಗಿಲ್ಲ ನಾವು ನಿಮ್ಗೆ ತಲೆ ಬಾಗ್ತೀವಿ ಅಭಿವೃದ್ಧಿ ಆಗಿದ್ರೆ ನೀವು ನಮ್ಮ ಶಾಸಕ ತಲೆ ಬಾಗ್ಬೇಕಂತ ನಾವು ಚಾಲೆಂಜ್ ಮಾಡ್ತಾ ಇದೀವಿ ನಿಮಗೆ ಮಂಚನಹಳ್ಳಿಯಲ್ಲಿ ಇರೋದು ಸ್ಮಶಾನ ಒಂದೇ ಇಡೀ ಊರಿಗೆ ಅಲ್ಲಿಗೆ ರಸ್ತೆ ಇರಲಿಲ್ಲ ಅಣ್ಣ ನಮ್ಗೆ ಈ ಥರ ತೊಂದರೆ ಆಗಿದೆ ನಮ್ಮ ಸ್ಮಶಾನಕ್ಕೆ ಹೋಗೋಕೆ ಶವ ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕರ್ಕೊಂಡೋಗಿ ನಡೆಸ್ತಾರೆ ಇಮಿಡಿಯೇಟ್ಲಿ ಆಗಿ ರಸ್ತೆ ಹಾಕಿದ್ದಾರೆ ಕಣ್ ತೆಗೆದು ನೋಡಿ ಬಂದು ನೀವು ಬುದ್ಧಮಂತಳ್ಳಿ ಅಂತ ಮಂಚನಹಳ್ಳಿ ಪಕ್ಕದಲ್ಲಿ ಒಂದು ಊರಿದೆ ಸ್ವತಂತ್ರ ಹುಡ್ದಾಗ ಬಂದಿರೋ ಊರು 70 ವರ್ಷದಿಂದ ಅದಕ್ಕೆ ರೋಡ್ ಇಲ್ಲ ಇವತ್ತು ನಮ್ಮ ಶಾಸಕರು ರೋಡ್ ಆಗಿದೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅದು ಸುಮಾರು ವರ್ಷಗಳಾಗಿದ್ದೆ ಈ ರೋಡ್ ಯಾವಾಗ ಶಿವಶಂಕರ್ ರೆಡ್ಡಿ ಪೀರಿಯಡಲ್ಲಿ ಆಗಿರೋ ರಸ್ತೆ ಅವರು ಮೊದಲನೇ ಸಲ ಗೆದ್ದಾಗ ಆಗಿತ್ತು ಸುಮಾರು ವರ್ಷಗಳಾಗಿದೆ 2010ರಲ್ಲಿ ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದಾಗಿಂದ ಈಗ ಪಿ ನಾಗಿನಹಳ್ಳಿಯಿಂದ ಅರ್ಸಾಲ್ ಬಂಡೆಗೆ ಹೊಸ ರಸ್ತೆನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಬಹಳ ದಿನಗಳ ನಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ ಇನ್ನೇನು ಸುಮಾರು ಅದು ಇಲ್ಲಿ ಪಿ ನಾಗಿನಹಳ್ಳಿಯಿಂದ ಅರಸಾಲ್ ಬಂಡೆಯವರು ತುಂಬ ಹದಗೆಟ್ಟಿದೆ ರಸ್ತೆ ತುಂಬ ಗಾಡಿಗಳಾಗಲಿ ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇತ್ತು ಇವಾಗ ಏನು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಹೊಸ ರಸ್ತೆಯನ್ನು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಓಡಾಡಲಿಕ್ಕೂ ತುಂಬ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಗರ್ಭಿಣಿ ಹೆಂಗಸರು ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಆಟೋದಲ್ಲಾಗ್ಬೋದು ಮತ್ತು ಗಾಡಿಗಳಲ್ಲಾದರೆ ಗಾಡಿಗಳು ತುಂಬ ಹಲವಾರು ಸಲ ಬಿದ್ದೋಗಿದ್ದಾರೆ ಗಾಡಿಗಳಲ್ಲಿ ಈ ಮಳೆ ಬಂದಾಗ ನೀರು ಎಲ್ಲಿ ಜಾಸ್ತಿ ಇರ್ತೈತೆ ಗುಂಡಿಗಳಲ್ಲಿ ಗೊತ್ತಾಗ್ತಾ ಇಲ್ಲ ಸ್ಕಿಡ್ಡಾಗಿ ಹಂಗೆ ಬೀಳ್ತಾ ಇದ್ರು ಸುಮಾರು ಆಕ್ಸಿಡೆಂಟ್ಗಳು ಕೂಡ ಆಗಿದ್ದಾವೆ ಹಾಗಾಗಿ ಈಗ ಏನು ಹೊಸ ರಸ್ತೆ ಆದರೆ ತುಂಬ ಅನುಕೂಲ ಆಗ್ತದೆ ಜನರಿಗೆ ಅಂತ ನನ್ನ ಅಭಿಪ್ರಾಯ ಶಾಸಕರು ಗೆದ್ದು ಬಂದಾಗಲೇ ಹೇಳಿದ್ವಿ ನಾವು ತುಂಬ ಹದಗೆಟ್ಟಿದೆ ರಸ್ತೆ ಆದಷ್ಟು ಬೇಗ ಈ ಒಂದು ರಸ್ತೆ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಅವರು ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಕೊರತೆ ಇಲ್ಲ ಎಲ್ಲ ಕಡೆ ಅಭಿವೃದ್ಧಿ ಕೂಡ ನಡೀತಾ ಇದೆ ಹಾಗಾಗಿ ಶಾಸಕರು ಇದನ್ನು ಗಮನ ಹರಿಸಿದ್ದಾರೆ ಕೆಲಸ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಈಗ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ಆಪೋಸಿಟ್ ಅವರೆಲ್ಲ ಅವರು ಸರಿಯಾಗಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ಕಾರ ಇಲ್ಲ ದುಡ್ಡಿಲ್ಲ ಅಂತ ಯಾವುದೇ ಸರ್ಕಾರದಲ್ಲಿ ದುಡ್ಡು ಕೊರತೆ ಇಲ್ಲ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಪಾಪ ಸಂದೀಪ್ ರೆಡ್ಡಿ ಅಣ್ಣವರು ನಮ್ಮ ಎಮ್ಮೆಲ್ಲೆ ಏನು ಕೆಲಸ ಮಾಡಿಲ್ಲ 0-0-0 ಅಂತ ಅವ್ರ ಮೇಲ್ಗಡೆ ಹೋಗ್ತಾವ್ರೋ ಕೆಳಗಡೆ ಹೋಗ್ತಾ ಇಲ್ಲ ಭೂಮಿ ಮೇಲೆ ಹೋಗ್ತಾವ್ರೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಈ ಕೆಲಸಗಳೆಲ್ಲ ಯಾರು ಮಾಡ್ತಾವ್ರೋ ಯಾರು ಫೀಡಲ್ಲಿ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಪಾಪ ಸಂದೀಪ್ ರೆಡ್ಡಿ ಅಣ್ಣವರು ಮಾತು ಮಿಸಿದ್ರೆ ನಮ್ಮ ಎಮ್ಮೆಲ್ಲೆ ಬಗ್ಗೆ ಅವ್ರ ಗೌರವ ಇದೆ ಇನ್ನೇನಿದೆಯೋ ಅವ್ರಿಗೆ ನನ್ಗೊಂದು ಅವ್ರಿಗೆ ಸ್ವಲ್ಪನೂ ಅರ್ಥ ಆಗ್ತೈತೆ ಇಲ್ವೋ ಸ್ವಲ್ಪನೂ ಇದಿಲ್ಲ ಅವ್ರಿಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಏನು ಗೆದ್ದವಾಗಿಂದ ಅವರು ಚಿಕ್ಕಬಳ್ಳಾಪುರಕ್ಕೆ ಏನು ಅವ್ರ ಕೊಡುಗೆ ಇಲ್ಲ ಅಂತ ಇದೇ ಸುಧಾಕರ್ ಅವರು 2 ಬಾರಿ ಗೆಲ್ಸಿರೋ ಜನ ಇಲ್ಲಿರೋರು ಓಟ್ ಹಾಕಿ ಅವ್ರಿಗೆ ಈ ರೋಡ್ ಯಾಕೆ ಮಾಡ್ಲಿಲ್ಲ ಅವ್ರು ಅವತ್ತು ಇವಾಗ ನಮ್ಮ ಎಮ್ಮೆಲ್ಲೆ ಗುರುಸ್ ಯಾಕೆ ಮಾಡ್ತಾ ಇದಾರೆ ಅವರು ಎಲ್ಲ ಬೋವಿ ಜನಾಂಗದವ್ರು ಇರೋದಿಲ್ಲಿ ಯಾಕೆ ಅವ್ರು ಮಾಡ್ಬಾರ್ದಾಗಿತ್ತ ಅವತ್ತು ಮಾಡ್ಬೋದಾಗಿತ್ತಲ್ವಾ ಎಲ್ಲ ಬೋವಿ ಜನಾಂಗದವ್ರು ನೀವು ಹೋಗಿ ವಿಚಾರಿಸ್ರಿ ಇವತ್ತು ಇಲ್ಲಿಂದ ಅರಸಾಲ್ ಬಂಡೆವರೆಗೂ SC ಕಾಲೋನಿ ಇರೋದಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಅವರು ಆತ್ಮಿಸಿದ್ರೆ ಅವ್ರು ಕೆಳಗಡೆನೆ ಓಡಾಡ್ತಾ ಇದ್ದಾರೋ ಮೇಲೇನೆ ಓಡಾಡ್ತಾ ಇರೋ ಸಂದೀಪ್ ರೆಡ್ಡಿ ಅಣ್ಣ ಬನ್ರಿ ನಿಮ್ಮ ಕಾರ್ಯಕರ್ತರು ಇದಾರೆ ಕರ್ಕೊಂಡು ಬನ್ರಿ ಇಲ್ಲಿ ಕೆಲಸ ಆಗಿದೆ ಇಲ್ಲಿ ಅರಸಾಲ್ ಬಂಡೆವರೆಗೂ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಕೆಲಸ ಆಗಿದೆ ನೀವು ನೋಡ್ಬೇಕು ಆತ್ಮಿಸಿದ್ರೆ 0-0-0 ಅಂತೀರಾ ಕರೆಕ್ಟ್ ಆ 0 ಇಂದಾನೆ ನಮ್ಮ ಎಮ್ಮೆಲ್ಲೆ ಇವತ್ತು ಹೀರೋ ಆಗಿ ಕೆಲಸ ಮಾಡ್ತಾ ಇರೋದು ನೀವು ಹೇಳ್ತಾ ಇದೀರಲ್ವಾ 0 ಅಂತ 0 ಇಂದ ಅದನ್ನು ಕೆಲಸ ಮಾಡ್ತಾ ಇದ್ದಾನೆ ಹೀರೋ ತರ ನೀವು ನೋಡ್ಬೇಕು ಹನುಮಂತಪುರ ರೋಡು ಇನ್ನೊಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ ಅದನ್ನು ನೋಡ್ಬೇಕು ನೀವು ದ್ವಾರಕೊಂಡಹಳ್ಳಿ 3 ಕಿಲೋಮೀಟರ್ ರೋಡ್ ಹಾಕಿದ್ದಾರೆ ಆಗಿಲ್ಲ ಅಂತೀರಾ ಮೊನ್ನೆ ಪಿಳೆಗಮ್ಮನ ದೇವಸ್ಥಾನದ ಹತ್ರ 8ರಿಂದ 10 ಜನಕ್ಕೆ ಇದೇ ಪಂಚಾಯತಿ ಅವರಿಗೆ ಒಂದು 6ರಿಂದ 7 ಬೋರ್ವೆಲ್ಗಳು ಬಂದಿದೆ ಕೆಳಗಡೆ ಸ್ವಲ್ಪ ಓಡಾಡ್ರಿ ಸಂದೀಪಣ್ಣ ಬನ್ರಿ ನಿಮ್ ಕಾರ್ಯಕರ್ತನ ಕಟ್ಕೊಂಡ್ ಬಂದು ಇಲ್ಲೇ ರೋಡ್ ಹಾಕ್ತಾ ಇದಾರೆ ಅದ್ ನೋಡ್ಬಿಟ್ಟು ಆಮೇಲೆ ಹೇಳ್ರಿ ಇದೇ ದ್ವಾರಕುಂಟಹಳ್ಳಿ ನೀವು ದೊಡ್ಡ ಕಾರಲ್ಲಿ ಇದೀರಾ ನೀವು ಓಡಾಡ್ತೀರಾ ಇಲ್ಲ ಅಂದ್ರೆ ನಮಗೆ ಅಷ್ಟು ದೊಡ್ಡ ಇದಿಲ್ಲ ನಮ್ಮ ಹತ್ರ 2 ವೀಲರ್ ಇದೆ ಕರ್ಕೊಂಡು ಹೋಗ್ತೀನಿ ಸಂದೀಪಣ್ಣ ಯಾರ್ಯಾರಿಗೆ ಬೋರ್ವೆಲ್ ಆಗಿದೆ ಯಾರ್ಯಾರಿಗೆ ಇದಾಗಿದೆ ಎಲ್ಲೆಲ್ಲಿ ಕೆಲಸ ಆಗಿದೆ ನನ್ನ ಗಾಡಿಯಲ್ಲಿ ಬಂದ್ರೆ ಕರ್ಕೊಂಡು ಹೋಗ್ತೀನಿ ನಿಮ್ಮಷ್ಟು ದೊಡ್ಡವರಲ್ಲ ನಾವು ಕಾರಲ್ಲಿ ಕರ್ಕೊಂಡು ಹೋಗೋ ಅಷ್ಟು ದೊಡ್ಡವರಲ್ಲ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಈ ರಸ್ತೆ ಏನು ನಮ್ಮ ಶಾಸಕರು ಬಂದ್ಮೇಲೆ ರಸ್ತೆ ಹೊಸದಾಗಿ ನಕ್ಷೆಯಲ್ಲಿ ಬಂದಿಲ್ಲ ನಿಮ್ಗೆ ಇದಕ್ಕೆ ಮುಂಚೆ ರಸ್ತೆ ಕಾಣಿಸ್ತಾ ಇರ್ಲಿಲ್ವಾ ಇವತ್ತು ನಮ್ಮ ಶಾಸಕರು ಪ್ರಶ್ನೆ ಮಾಡ್ತಾರೆ ರಸ್ತೆ ಹಾಕಿಲ್ಲ ಅಂತ ಇದಕ್ಕೆ ಮುಂಚೆ ನಿಮ್ಗೆ ರಸ್ತೆ ಕಾಣಿಸಿಲ್ವಾ 2 ಸಲ ನಾವು ಸುಧಾಕರ್ ಅವ್ರು ಗೆಲ್ಸಿದ್ವಿ
ಸುಧಾಕರ್ ಅಣ್ಣ ಅವ್ರಿಗೆ ಸಚಿವರು ಹಾಕಿದ್ರು ಅವರು. ಅವತ್ತು ಯಾಕೆ ಮಾಡಲಿಲ್ಲ ಸಚಿವರು ಹಾಕಿದಾಗ? ನಮ್ಮ ಶಾಸಕರ ಪ್ರಶ್ನೆ ಮಾಡೋ ಫಸ್ಟ್ ಅದು ಯೋಚನೆ ಮಾಡ್ಬೇಕು. ಆಮೇಲೆ ಶಾಸಕರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತಿರಲ್ಲ, ನಿಮ್ಗೆ ಯಾರಿಗೆ ಅಭಿವೃದ್ಧಿ ಕಾಣಿಸಿಲ್ಲ ಅವ್ರು ಮಂಚಳಿಗೆ ಬರ್ರಿ, ನಾವೆಲ್ಲ ಬರ್ತೀವಿ. ಅಭಿವೃದ್ಧಿ ಆಗಿಲ್ಲ ನಾವು ನಿಮ್ಗೆ ತಲೆ ಬಾಗ್ತೀವಿ. ಅಭಿವೃದ್ಧಿ ಆಗಿದ್ರೆ ನೀವು ನಮ್ಮ ಶಾಸಕರಿಗೆ ತಲೆ ಬಾಗ್ಬೇಕು ಅಂತ ನಾವು ಚಾಲೆಂಜ್ ಮಾಡ್ತಾ ಇದೀವಿ ನಿಮ್ಗೆ. ಮಂಚನಹಳ್ಳಿಗೆ ಬನ್ನಿ, ಮಂಚನಹಳ್ಳಿಯಲ್ಲಿ ಎಷ್ಟು ವರ್ಕ್ ಆಗಿದೆ ಟೌನ್ ಅಲ್ಲಿ, ಆಮೇಲೆ ಸುತ್ತು ಮಂಚನಹಳ್ಳಿ ತಾಲೂಕಲ್ಲಿ ಎಷ್ಟು ವರ್ಕ್ ಆಗಿದೆ ನಾವು ನೋಡ್ತೀವಿ ಬನ್ನಿ. ಶಾಸಕರು 2025 ಜುಲೈಯಲ್ಲಿ ಮಂಚನಹಳ್ಳಿಗೆ ಬಂದಿದ್ರು. ಅವತ್ತು ನಮ್ಮ ಮಂಚನಹಳ್ಳಿಯಲ್ಲಿ ಇರೋದು ಸ್ಮಶಾನ ಒಂದೇ ಇಡೀ ಊರಿಗೆ. ಅಲ್ಲಿಗೆ ರಸ್ತೆ ಇರಲಿಲ್ಲ, ತೊಂದರೆ ಇತ್ತು. ಕೇಳಿದ ತಕ್ಷಣ ಅನುದಾನ ತಂದು ಕೊಡೋಕ್ಕಾಗಲ್ಲ. ಆದ್ರೆ ನಮ್ಮ ಶಾಸಕರು ಅಣ್ಣ ನಮ್ಗೆ ಈ ತರ ತೊಂದರೆ ಆಗಿದೆ, ನಮ್ಮ ಸ್ಮಶಾನಕ್ಕೆ ಹೋಗೋಕೆ ಶವ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನೋಡಿ ತಕ್ಷಣ ಇಮಿಡಿಯೇಟ್ಲಿ ಆಗಿ ರಸ್ತೆ ಹಾಕಿದ್ದಾರೆ. ಕಣ್ ತೆಗೆದು ನೋಡಿ ಬಂದು ನೀವು ಯಾಕೆ ಹೇಳ್ತೀರ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ? ನಿಮ್ಗೇನಾದ್ರು ಅವ್ರ ಮೇಲೆ ದ್ವೇಷ ಇದ್ರೆ ಬೇರೆ ತರ ಮಾತಾಡಿ, ಕೆಲಸ ಆಗಿಲ್ಲ ಅಂತ ಹೇಳ್ಬೇಡಿ. ನಿಮ್ಗೇನಾದ್ರು ಹಂಗಿದ್ರೆ ಬಂದು ನೋಡಿ ನಾವು ಕೆಲಸ ಮಾಡಿದೀವಲ್ಲ ಅಂತ. ಬುದ್ಧಮಂತಳ್ಳಿ ಅಂತ ಮಂಚನಹಳ್ಳಿ ಪಕ್ಕದಲ್ಲಿ ಒಂದು ಊರಿದೆ, ಸ್ವತಂತ್ರ ಉದ್ದಾಗಿ ಬಂದಿರೋ ಊರು. 70 ವರ್ಷದಿಂದ ಅದಕ್ಕೆ ರೋಡ್ ಇಲ್ಲ. ಇವತ್ತು ನಮ್ಮ ಶಾಸಕರು ರೋಡ್ ಹಾಕಿದ್ರೆ ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ಅದು ಕಂಬತ್ತಳ್ಳಿಯಿಂದ ಬುದ್ಧಮಂತಳ್ಳಿಗೆ ರೋಡು 15-20 ವರ್ಷ ಆಗಿತ್ತು. 20 ವರ್ಷದಿಂದ ರೋಡ್ ಕೇಳಿ ಯಾಕೆ ಹಾಕಿಲ್ಲ ನೀವು? ನಿಮ್ಗೆ ಪವರ್ ಇರ್ಲಿಲ್ವಾ? ಹಳೆ ಶಾಸಕರಿಗೆ ನೀವು ಯಾಕೆ ಹೇಳಿಲ್ಲ? ನೀವು ಟಾರ್ಗೆಟ್ ಮಾಡಿದ್ರೆ ನಮ್ಮ ಶಾಸಕರಿಗೆ, ನಿಮ್ಗೆ ಅಭಿವೃದ್ಧಿ ಬೇಕಿಲ್ಲ, ನಮ್ಮ ಶಾಸಕರಿಗೆ ಟಾರ್ಗೆಟ್ ಮಾಡೋದೇ ನಿಮ್ ಕೆಲಸ. ಇದು ಇಡೀ ಜನ ನೋಡ್ತಾ ಇದಾರೆ. ನಿಮ್ಮ ಮಾತುಗಳಿಗೆ ಯಾರೂ ನಂಬೋದಿಲ್ಲ. ಯಾಕಂದ್ರೆ ಶಾಸಕರ ಕೆಲಸ ಎಲ್ರಿಗೂ ಗೊತ್ತು. ಶಾಸಕರು ರಸ್ತೆಗಳು ಮಾಡ್ತಾ ಇದಾರೆ, ಅವ್ರು ಕೇಳಿದ ಅನುದಾನ ಎಲ್ಲ ಕೊಡ್ತಾ ಇದಾರೆ. ನಿಮ್ ಡ್ಯೂಟಿ ಇದ್ರೆ ಬಂದು ನೋಡ್ರಿ. ಈಗ ಯಾರ್ಯಾರು ಡ್ಯೂಟಿ ಇದೆ? ನಮ್ಮ ಶಾಸಕರು 0 ಅಂತ ಇದಾರಲ್ಲ, ನಿಮ್ ಬಾಯಲ್ಲೇ ನಮ್ಮ ಶಾಸಕರು 0 ಅಂತ ನಾವು ಹೇಳ್ತೀವಿ. ನೀವು ಮಂಚನಹಳ್ಳಿಗೆ ಬನ್ನಿ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾರೇ ಆಗಿರ್ಲಿ ಶಾಸಕರು 0 ಅನ್ನೋರಿಗೆ ನಾವು 0 ಅಂತ ಅವ್ರಿಗೆ ಬಾಯಲ್ಲಿ ಹೇಳ್ತೀವಿ. ಮಂಚನಹಳ್ಳಿಗೆ ಬನ್ನಿ. ನೀವು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡಲ್ಲ ಅಣ್ಣ, ಸಂದೀಪ್ ಅಣ್ಣ ಮಂಚನಹಳ್ಳಿಗೆ ಬನ್ನಿ. ಅಭಿವೃದ್ಧಿ ಆಗಿಲ್ಲ ನಾವು ಒಪ್ಕೊಳ್ತೀವಿ, ಅಭಿವೃದ್ಧಿ ಮಾಡಿಲ್ಲಪ್ಪ ಅಂತ. ಅಭಿವೃದ್ಧಿ ಮಾಡಿದ್ರೆ ಯಾಕಿಲ್ಲ ಅಂತ ಹೇಳ್ತೀರಾ?